ದೊಡ್ಡ ನಿಮ್ಮ ಹಳ್ಳಿ ಕರ್ಮಲ್ಲಿ ಯಾವಾಗಿಂದ ಆಗ್ತದೆ? ಯಾವಾಗಿಂದ ಅಂದರೆ ನಮ್ಮ ಅಪ್ಪ ಅವ್ರು ಕಟ್ಟಿದ್ರು. ಅವಾಗಿಂದ ಪ್ರತಿ ವರ್ಷವೂ ಪರ್ಸೆಂಟ್ ಬರ್ತಾ ಇದ್ವಿ. ಇವ್ರ ಹತ್ರ ಎಲ್ಲ ಫೋಟೋ ಇಸ್ಕೊಂಡು ಯಾವಾಗಲೂ ಆಸೆ ಅಂತೂ ಇತ್ತು. ಬಟ್ ಅಪ್ಪ ಕಟ್ಟಿಗೋಸ್ಕರ ಆಮೇಲೆ ಇವ್ರ ಜೊತೆ ಬೆಳೆದಿದ್ದ ಕನೆಕ್ಷನ್ನಿಂದ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಇವಾಗ ನಮಗೇನೆ ತಂದು ಸಾಕಬೇಕು ಅನ್ನೋ ಇಂಟ್ರೆಸ್ಟ್ ಬಂತು. ಈಗ ನೀವು ನಿಮ್ಮ ಒಂದು ಏಜಿನ ಹುಡುಗರಿಗಾಗಿರ್ಬೋದು ಹುಡುಗರಿಗಾಗಿರ್ಬೋದು ಏನು ಒಂದು ಮಾಹಿತಿನ ಕೊಡ್ತೀವಿ ಹಳ್ಳಿ ಕರ್ಬೋದು? ನಾನು ಏನು ಹೇಳ್ತೀನಿ ಅಂದರೆ ನಿಜ ಹೇಳ್ತೀನಿ. ಅಲ್ಲಿ ಓಕೆ ಎಲ್ಲ ಅವ್ರವ್ರ ಎಂಜಾಯ್ಮೆಂಟು ಎಲ್ಲ ಇರುತ್ತೆ. ಜೊತೆಗೆ ನಿಜವಾಗ್ಲೂ ಹಳ್ಳಿ ಕರ್ನ ಸಾಕಿ ಬೆಳೆಸಿ ಅಂತ ಹೇಳ್ತೀನಿ. ಈಗ ಏನಾಗ್ಬಿಟ್ಟಿದ್ದೆ ಸೋಷಿಯಲ್ ಮೀಡ್ಯಾದಲ್ಲಿ ವಿಡಿಯೋ ನೋಡೋದು ಹಳ್ಳಿ ಕರ್ ಅಂತ ಹೇಳ್ಕೊಂಡು ಇದು ಮಾಡ್ತಾರೆ. ಇಲ್ಲಿಗೇನೆ ಹಳ್ಳಿ ಕರ್ ನಿಲ್ಲಿಸ್ಬೇಕು ಅಂದ್ಕೊಂಡಿದ್ದೆ. ಇಲ್ಲ ಹಂಗೇನಿಲ್ಲ. ಮಾಡ್ತಾ ಇರ್ತೀವಿ, ಕಟ್ತಾ ಇರ್ತೀವಿ, ಮತ್ತೆ ಬರ್ತೀವಿ. ಬಸವಣ್ಣನ ಸೇವೆ ಯಾವಾಗಲೂ ಮಾಡ್ತಿರ್ತೀವಿ. ನಮ್ಮದೇ ದೇವಸ್ಥಾನನೂ ಇದೆ ಬಸವಣ್ಣ, ಅದಕ್ಕೋಸ್ಕರ ಕಟ್ತಾ ಇರ್ತೀವಿ. ದೊಡ್ಡದಾಗಿಲ್ಲ ಅಂದರೂ ಸಣ್ಣ ಹಾಲಲ್ಲಿ ಕರ್ಗಳು ಅಂತ ಕಟ್ತೀವಿ. ಈಗ ಏನಾಗ್ಬಿಟ್ಟಿದೆ ಈ ವರ್ಷ ಬರ್ತಾರೆ ನಮ್ಮ ಅಪ್ಪ ಕಟ್ಟಿದ್ರು, ಮುಂದಿನ ವರ್ಷಕ್ಕೆ ನಾವು ಮುಂದಕ್ಕೆ ಕಟ್ಟಿ ನಾವೊಂದು ಚಪ್ರ ಕಟ್ಟಿ ಮಾಡುವಂಥ ಕೆಪಾಸಿಟಿ ಬೇಕು ಅನ್ನುವಂಥದ್ದು ಮಾತು ಎಲ್ಲರಲ್ಲೂ ಬೇಕು. ದಯವಿಟ್ಟು ಒಂದು ಹಳ್ಳಿ ಕಾರ್ ಒಂದು ವೀಡಿಯೋನ ದಯವಿಟ್ಟು ಎಲ್ಲರೂ ನೋಡಿ. ದಯವಿಟ್ಟು ಹಳ್ಳಿ ಕಾರ್ ಎಲ್ಲರೂ ಕಟ್ಟಿ ಅನ್ನೋ ಒಂದು ಮಾತು ನನ್ನಲ್ಲಿದೆ.